ಹಾಯ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಬನ್ ಮಸ್ಕ ನೀವು ಟ್ರೈ ಮಾಡಿದ್ದೀರಾ? ನಾನಿವತ್ತು ಬನ್ ಮಸ್ಕ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಕೇರಳದಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ತುಂಬ ವೀಡಿಯೋಸನ್ನು ನೋಡಿ ನಾನಿವಾಗ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ದು ಮೂರು ಇಂಗ್ರೀಡಿಯೆಂಟ್: ಬನ್, ಬಟರ್ ಮತ್ತು ಮಿಲ್ಕ್ ಮೇಡ್. ಬಟರ್ ನಾವು ಅನ್ಸಾಲ್ಟೆಡ್ ಬಟರ್ ತಗೋಬೇಕು. ನಾನಿಲ್ಲಿ ಒಂದು 50 ಗ್ರಾಮ್ಸಷ್ಟು ಬಟರನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಸಾಲ್ಟ್ ಇರಬಾರ್ದು, ಸಾಲ್ಟ್ ಇದ್ದರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸಾಲ್ಟ್ ಇಲ್ಲದ ಅನ್ಸಾಲ್ಟ್ ಬಟರನ್ನು ತಗೋಬೇಕು. 50 ಗ್ರಾಮ್ಸಷ್ಟು ಬಟರ್ ತಗೊಂಡಿದ್ದೀನಿ. ಅದಕ್ಕೆ ಮಿಲ್ಕ್ ಮೇಡನ್ನು ಹಾಕಬೇಕು. ಜಾಸ್ತಿ ಸ್ವೀಟ್ ಅಲ್ಲ, ಒಂದು ಅಥವಾ 1.5 ಚಮಚದಷ್ಟು ಮಿಲ್ಕ್ ಮೇಡನ್ನು ಹಾಕಿ ಈ ಬಟರ್ ಮತ್ತು ಮಿಲ್ಕ್ ಮೇಡನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಹೈದರಾಬಾದಲ್ಲೆಲ್ಲ ತುಂಬ ಫೇಮಸ್ ಅಂತೆ. ಇವಾಗ ಕೇರಳದಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ಇದನ್ನು ತಿನ್ನಲಿಕ್ಕೋಸ್ಕರ ನಮಗೆ ಕೇರಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಬಟರ್ ಮತ್ತು ಬ್ರೆಡ್ಡನ್ನು ಚೆನ್ನಾಗಿ ಬೀಟ್ ಮಾಡಿ ಇದೇ ರೀತಿ ಕ್ರೀಮ್ ಥರ ಆಗಬೇಕು. ನಾವಿವಾಗ ಕೇಕಲ್ಲೆಲ್ಲ ಕ್ರೀಮ್ ಇರುತ್ತೆ ನೋಡಿ, ಅದೇ ರೀತಿ ಒಳ್ಳೆ ಕ್ರೀಮ್ ಆಗಬೇಕು. ಇನ್ನು ಈ ಕ್ರೀಮನ್ನು ನಮಗೆ ಸೈಡಿಗೆ ಇಡೋಣ. ನೋಡಿ, ಚೆನ್ನಾಗಿ ಬೀಟ್ ಆಗಿದ್ದಾಯಿತು, ಕ್ರೀಮ್ ರೆಡಿ ಆಯಿತು. ಇನ್ನು ನಮಗೆ ಬೇಕಾದ್ದು ಬನ್. ತುಂಬ ಸಾಫ್ಟ್ ಇರುವ ಬನ್ನನ್ನು ಯೂಸ್ ಮಾಡ್ತಾರೆ. ನಾವಿವಾಗ ನಮಗೆ ಸಿಗುವಂತಹ ಯಾವುದಾದ್ರೂ ಬನ್ನನ್ನು ತಗೊಂಡು ನಾವು ಟ್ರೈ ಮಾಡೋಣ. ನೋಡಿ, ಬನ್ನನ್ನು ತಗೊಂಡಿದ್ದಾಯಿತು. ಇನ್ನು ಬನ್ ಕಟ್ ಮಾಡಿ ನಾವು ರೆಡಿ ಮಾಡಿ ಇಟ್ಟಿರುವ ಆ ಕ್ರೀಮನ್ನು ಈ ಬನ್ ಒಳಗಡೆ ಇದೇ ರೀತಿ ಹಚ್ಚಬೇಕು. ಹೀಗೆ ಮಾತ್ರ ಅಲ್ಲ, ಮತ್ತು ಈ ಒಳಗಡೆ ಫುಲ್ ಕ್ರೀಮನ್ನು ಹಚ್ಚಿ ಇದನ್ನು ಕ್ಲೋಸ್ ಮಾಡಿ ಹೊರಗಡೆ ಸಹ ಇದೇ ರೀತಿ ಕ್ರೀಮನ್ನು ಹಚ್ಚಬೇಕು. ಆ ಬಟರ್ ಇದು ಟೇಸ್ಟೇ ಮುಂದ್ಗಡೆ ಇರಬೇಕು, ಮಿಲ್ಕ್ ಮೇಡು ಜಾಸ್ತಿ ಹಾಕಬಾರ್ದು. ನೋಡಿ, ನಮ್ಮದು ಬನ್ ಮಸ್ಕ ರೆಡಿ ಆಯಿತು. ಇದನ್ನು ಸೈಡಿಗೆ ಇಡೋಣ. ಇನ್ನು ಇದನ್ನು ಸರ್ವ್ ಮಾಡುವಾಗ ಒಂದು ಇರಾನಿ ಟೀಯನ್ನು ಸಹ ಕೊಡ್ತಾರಂತೆ, ಅದನ್ನು ಸಹ ನಮಗೆ ಟ್ರೈ ಮಾಡೋಣ. ನಾನಿವಾಗ 2 ಲೋಟ ನೀರು ತೊಗೊಂಡಿದ್ದೀನಿ ಟೀ ಮಾಡಲಿಕ್ಕೆ. ಅದಕ್ಕೆ ಒಂದು ಸಣ್ಣ ತುಂಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿರುವ ಟೀ, ಅದಕ್ಕೋಸ್ಕರ 2 ಚಮಚ ಟೀ ಪೌಡರನ್ನು ಹಾಕಿದ್ದೀನಿ. ಮತ್ತು ಸ್ವೀಟ್ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ 2 ಚಮಚ ಸಕ್ಕರೆಯನ್ನು ಸಹ ಹಾಕಿದ್ದೀನಿ. ಇನ್ನು ಇದನ್ನು ಕುದೀಲಿಕ್ಕೆ ಇಡೋಣ. ಚೆನ್ನಾಗಿ ಕುದಿದು 2 ಲೋಟ ನೀರಿದ್ದು 1.5 ಲೋಟ ನೀರು ಹಾಕಬೇಕು. ಇನ್ನು ಹಾಲು ಸಪ್ರೇಟಾಗಿ ಕುದಿಸಬೇಕು. 1.5 ಲೋಟದಷ್ಟು ಹಾಲನ್ನು ತಗೊಂಡಿದ್ದೀನಿ. ಹಾಲನ್ನು ಸಹ ಬೇರೆ ಕುದಿಸುವ. ಹಾಲು ಸಹ ಚೆನ್ನಾಗಿ ಕುದಿದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನು ನಮಗೆ ಟೀ ರೆಡಿ ಮಾಡೋಣ. ಲೋಟ ತಗೊಂಡು ಅದಕ್ಕೆ ಫಸ್ಟಿಗೆ ನಾವು ಕುದಿಸಿಟ್ಟಿರುವ ಟೀಯನ್ನು ಹಾಕಬೇಕು. 3/4 ಲೋಟದಷ್ಟು ಟೀ, ಅದಕ್ಕೆ 1/4 ಲೋಟದಷ್ಟು ಹಾಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಇರಾನಿ ಟೀ ರೆಡಿ ಆಯಿತು. ಸಾಮಾನ್ಯ ಇರಾನಿ ಟೀ ಮಾಡುವಾಗ ಅದನ್ನು ದಮ್ಮಲ್ಲಿ ಮಾಡ್ತಾರಂತೆ. ನಮಗೆ ಈಗ ನಾರ್ಮಲಾಗಿ ನಮಗೆ ಆಗುವಾಗೆ ಮಾಡುವ. ನಮ್ಮದು ಬನ್ ಮಸ್ಕ ಮತ್ತು ಟೀ ರೆಡಿ ಆಯಿತು. ಇನ್ನಿದನ್ನು ತಿನ್ನುವಾಗ ಈ ಬನ್ನನ್ನು ಕಟ್ ಮಾಡಿ ಟೀಯಲ್ಲಿ ಇದೇ ರೀತಿ ಡಿಪ್ ಮಾಡಿ ತಿನ್ನಬೇಕಂತೆ. ಆವಾಗಂತೆ ಟೇಸ್ಟು ಚೆನ್ನಾಗಿದೆ. 1 ಸಾರಿ 2 ಸಾರಿ ಟ್ರೈ